ನೀವು ಅದನ್ನು ಕಾಣದೆ ಹೋದಿರಾ? ಅತಿಶಯೋಕ್ತಿ ಘಟನೆಗೆಂದು ಕಾಯುತ್ತಾ ಸಣ್ಣ ವಿಷಯಗಳಲ್ಲಿರುವ ಆಶೀರ್ವಾದವನ್ನು ಕಾಣದೆ ಹೋದಿರಾ? ಕೆಲವೊಮ್ಮೆ ಸುಲಭವಾಗಿ ಮಾಡಬಲ್ಲ, ಸಿಗಬಲ್ಲ ವಿಷಯಗಳು ಅಮೂಲ್ಯವಾದವುಗಳನ್ನು ನೋಡುವುದರಿಂದ ನಮ್ಮ ದೃಷ್ಟಿಯನ್ನ ತಡೆಯುತ್ತದೆ. ವಿಮೋಚನಕಾಂಡ 7ನೇ ಅಧ್ಯಾಯ 11-13 ವಚನಗಳನ್ನು ಓದಲು ಇಷ್ಟಪಡುತ್ತೇನೆ. ವಿಮೋಚನಕಾಂಡ 7:11-13. ಫರೋಹನು ಐಗುಪ್ತ ದೇಶದ ವಿದ್ವಾಂಸರನ್ನು, ಮಂತ್ರಗಾರರನ್ನು ಕರೆಸಿದಾಗ ಆ ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದರು. ಅವರು ತಮ್ಮ ಕೋಲುಗಳನ್ನು ನೆಲಕ್ಕೆ ಬಿಸಾಡಲು ಅವು ಸರ್ಪಗಳಾದವು. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತ್ತು. ಯೆಹೋವನು ಮೊದಲು ಹೇಳಿದಂತೆಯೇ ಫರೋಹನ ಹೃದಯವು ಕಠಿಣವಾಯಿತು. ಅವನು ಅವರ ಮಾತಿಗೆ ಕಿವಿಗೊಡದೆ ಹೋದನು. ವಿಮೋಚನಕಾಂಡ 7:8-13 ವಚನಗಳಲ್ಲಿ ಮೋಶೆ ಆರೋನನು ಫರೋಹನನ ಮುಂದೆ ನಿಂತಾಗ ಕೋಲು ಸರ್ಪವಾಗಿ ಬದಲಾಗುವ ಅದ್ಭುತವನ್ನು ಫರೋಹನನ ಮಂತ್ರಗಾರರು ತಕ್ಷಣವೇ ಅನುಕರಿಸಿದರು. ಫರೋಹನನಿಗೆ ಅದು ವಿಶೇಷವಾಗಿ ಕಾಣದೆ ಹೋಗಿದ್ದಿರಬಹುದು. ವಿಶಿಷ್ಟವಾದ ಕಾರ್ಯವಾಗಿರಲಿಲ್ಲ, ಅತಿಶಯೋಕ್ತಿಯಾಗಿ ಕಾಣಲಿಲ್ಲ. ಹಾಗಾಗಿ ಅವನು ಹೃದಯವನ್ನು ಗಟ್ಟಿ ಮಾಡಿಕೊಂಡನು. ಆದಾಗ್ಯೂ ಫರೋಹನು ಒಂದು ವಿಷಯವನ್ನು ಕಾಣದೆ ಹೋದನು. ಆರೋನನ ಕೋಲು ಅಲ್ಲಿದ್ದ ಫರೋಹನನ ಮಾಂತ್ರಿಕರ ಕೋಲುಗಳನ್ನು ನುಂಗಿಬಿಟ್ಟಿತು. ದೇವರ ಶಕ್ತಿ ಇಲ್ಲದಿರಲಿಲ್ಲ. ಫರೋಹನು ನಿರೀಕ್ಷಿಸಿದ ರೀತಿಯಲ್ಲಿ ಮಾತ್ರ ಪ್ರಕಟವಾಗಲಿಲ್ಲ. ಅದೇ ಮನೋಭಾವ ಮೌನವಾಗಿ ನಮ್ಮ ಜೀವಿತಗಳಲ್ಲೂ ನುಸುಳಬಹುದು. ನಾವು ಕೆಲವೊಮ್ಮೆ ವಿಸ್ಮಯಕಾರಿಯಾದ ಉತ್ತರಗಳನ್ನು, ಏಕಾಏಕಿ ದೊರಕುವ ಮುನ್ನಡೆಯನ್ನು, ನಿರಾಕರಿಸಲಾಗದ ಅದ್ಭುತವನ್ನು ಅಥವಾ ಕಣ್ಣಿಗೆ ಕಾಣುವ ಮಧ್ಯಸ್ಥಿಕೆಯನ್ನು ನೋಡಲು ಇಷ್ಟಪಡುತ್ತೇವೆ. ಏನಾದರೂ ಅಸಾಧಾರಣವಾದದ್ದು ಸಂಭವಿಸದ ಹೊರತು ದೇವರು ಕಾರ್ಯನಿರ್ವಹಿಸುತ್ತಿಲ್ಲವೆಂದು ಊಹಿಸಿಕೊಳ್ಳುತ್ತೇವೆ. ಅದೇ ಸಮಯದಲ್ಲಿ ನಮ್ಮನ್ನು ಪೋಷಿಸುತ್ತಿರುವ ದೈನಂದಿನ ಅದ್ಭುತಗಳನ್ನು ಕಡೆಗಣಿಸುತ್ತೇವೆ. ನಮ್ಮ ಶ್ವಾಸಕೋಶದಲ್ಲಿನ ಉಸಿರು, ಕೆಲಸ ಮಾಡಲು ಶಕ್ತಿ, ನಮ್ಮ ಮೇಜಿನ ಮೇಲಿರುವ ಆಹಾರ, ಕಾಣದ ಅಪಾಯಗಳ ನಡುವಿನ ರಕ್ಷಣೆ, ಪರೀಕ್ಷೆಗಳ ನಡುವೆ ನಮ್ಮನ್ನು ಸಮಾಧಾನವಾಗಿ ಕರೆದೊಯ್ಯುವ ಶಾಂತಿ, ಇವೆಲ್ಲವೂ ದೇವರ ಕೃಪೆಯ ಸೂಚನೆಗಳು. ಧರ್ಮೋಪದೇಶ ಕಾಂಡ 8:10-18 ಮೋಶೆ ಜನರಿಗೆ ತಾವು ತೃಪ್ತಿಯಾಗಿರುವಾಗ ದೇವರನ್ನು ಮರೆಯಬೇಡಿ ಎಂದು ಎಚ್ಚರಿಸುತ್ತಾನೆ. ಸಮೃದ್ಧಿಯಲ್ಲಿ ಒಂದು ಸೂಕ್ಷ್ಮವಾದ ಅಪಾಯವಿದೆ. ಯಾವಾಗ ಕಾರ್ಯಗಳು ಸುಲಭವಾಗಿ ಮಾಡಲು, ಲಭಿಸಲು ಆದಾಗ ನನ್ನ ಕೈ ಪ್ರಯಾಸದಿಂದ, ನನ್ನ ಬಲದಿಂದ ಈ ಎಲ್ಲ ಸಂಪತ್ತನ್ನು ಸಂಗ್ರಹಿಸಲು ಸಾಧ್ಯವಾಯಿತು ಎಂದು ಅಂದುಕೊಳ್ಳುತ್ತೇವೆ. ನಿಧಾನವಾಗಿ ಅವಲಂಬನೆ ಮರೆಯಾಗಿ, ಕೃತಜ್ಞತೆ ಮರೆಯಾಗಿ ಹೆಮ್ಮೆ ಬೆಳೆಯುತ್ತದೆ. ಅತಿಶಯೋಕ್ತಿಯಾದದ್ದು ನಮ್ಮನ್ನು ತಗ್ಗಿಸುತ್ತದೆ. ಸಾಧಾರಣವಾದದ್ದು ನಮ್ಮನ್ನು ಪರೀಕ್ಷಿಸುತ್ತದೆ. ಮರಳುಗಾಡು, ಮನ್ನಾ, ಬಂಡೆಯಿಂದ ನೀರು ದೈನಂದಿನ ಪೂರೈಕೆಗಳಾಗಿದ್ದವು. ದೇವರು ಕೇವಲ ವಿಸ್ಮಯಕಾರಿಯಾದ ಕೆಂಪು ಸಮುದ್ರದ ಸಮಯದಲ್ಲಿ ಮಾತ್ರವಲ್ಲ, ನಮ್ಮನ್ನು ಪೋಷಿಸುವ ಪ್ರತಿದಿನದ ಕೃಪೆಯಲ್ಲಿ ಇದ್ದರು. ನಾವು ಸಣ್ಣ ಆಶೀರ್ವಾದಗಳನ್ನು ಕಡೆಗಣಿಸುವಾಗ ಸ್ವಾವಲಂಬಿಗಳಾಗುತ್ತೇವೆ, ದೂರ ಬೆಳೆಯುತ್ತೇವೆ. ದೇವರ ಹಸ್ತದ ಸೂಕ್ಷ್ಮತೆಯನ್ನು ಕಳೆದುಕೊಳ್ಳುತ್ತೇವೆ. ಮಕ್ಕಳಂತಹ ನಂಬಿಕೆಯನ್ನು ಸಂಶಯಭರಿತ ಮನೋಭಾವ ಬದಲಿಸುತ್ತದೆ. ಫರೋಹನು ಗಮನ ಸೆಳೆಯುವಂತಹ ಕಾರ್ಯವನ್ನು ಎದುರು ನೋಡುತ್ತಾನೆ. ಇಸ್ರಾಯೇಲ್ಯರಿಗೆ ಸಣ್ಣ ಕೃಪೆಗಳನ್ನು ಮರೆಯದಿರಲು ಎಚ್ಚರಿಸಲಾಗುತ್ತದೆ. 2 ವಿಷಯಗಳು ಒಂದೇ ಪಾಠವನ್ನು ಕಲಿಸುತ್ತದೆ. ಸಾಧಾರಣವಾದವುಗಳಲ್ಲಿ ದೇವರನ್ನು ಗುರುತಿಸಿರಿ. ಅತಿಶಯೋಕ್ತಿ ಕಾರ್ಯಗಳಿಗೋಸ್ಕರ ಕಾಯಬೇಡಿರಿ. ದೇವರನ್ನು ನಿಮ್ಮ ದಿನಚರಿಗಳಲ್ಲಿ, ನಿರ್ವಹಿಸಬಹುದಾದ ವಿಷಯಗಳಲ್ಲಿ, ನಿರೀಕ್ಷಿತ ಘಟನೆಗಳಲ್ಲಿ, ಪ್ರತಿದಿನದ ಪೂರೈಕೆಗಳಲ್ಲಿ ಕಾಣಿರಿ. ಕೇವಲ ವಿಸ್ಮಯಕಾರಿ ಘಟನೆಗಳಲ್ಲಿ ಮಾತ್ರ ನಂಬಿಕೆ ವೃದ್ಧಿಯಾಗುವುದಿಲ್ಲ. ಬದಲಿಗೆ ಪ್ರತಿದಿನದ ಕೃಪೆಯ ಹಿಂದೆ ಮೌನವಾದ ಕೃತಜ್ಞತೆಗಳಲ್ಲಿಯೂ ಬೆಳೆಯುತ್ತದೆ. ನಮ್ಮ ಸುತ್ತಮುತ್ತಲಿನ ಸಣ್ಣ ಪುಟ್ಟ ಆಶೀರ್ವಾದಗಳನ್ನು ಗುರುತಿಸುವಾಗ ಹಾಗೂ ಸ್ತೋತ್ರದೊಡನೆ ಪ್ರತಿಕ್ರಿಯಿಸುವಾಗ ಏನಾಗುತ್ತದೆಂದು ನೋಡಿರಿ. ತಗ್ಗಿಸುವಿಕೆ ಗರ್ವವನ್ನು ಬದಲಿಸುತ್ತದೆ. ಅವಲಂಬನೆ ಸ್ವಾವಲಂಬನೆಯನ್ನು ಬದಲಿಸುತ್ತದೆ ಹಾಗೂ ನಮ್ಮ ಹೃದಯಗಳು
ಮೃದುವಾಗುತ್ತವೆ. ಅತ್ಯಂತ ಮಹತ್ತರವಾದ ಅದ್ಭುತಗಳು ಅನೇಕ ಬಾರಿ ನಾವು ಕಾಣದೆ ಹೋಗುವಂಥವುಗಳಲ್ಲಿ ಇರುತ್ತದೆ. ನೀವು ಕಾಣದೆ ಹೋದೀರಾ? ಮಹತ್ತರವಾದ ಘಟನೆ ಸಂಭವಿಸಲು ಕಾಯುತ್ತಿದ್ದೀರಾ? ಸಣ್ಣ ವಿಷಯಗಳಲ್ಲಿನ ಆಶೀರ್ವಾದವನ್ನು ಕಾಣದೆ ಹೋದೀರಾ? ಸ್ನೇಹಿತರೆ, ಕೆಲವೊಮ್ಮೆ ಮಾಡಬಲ್ಲ ಲಭಿಸಬಲ್ಲವುಗಳ ಮಧ್ಯದಲ್ಲಿ ಅಮೂಲ್ಯವಾದವುಗಳನ್ನು ನೋಡುವುದರಿಂದ ನಮ್ಮ ದೃಷ್ಟಿಯನ್ನು ತಡೆಯುತ್ತದೆ. ಶುಭ ತಿಂಗಳು. ಸಾಧಾರಣವಾದ ಕಾರ್ಯಗಳಲ್ಲಿ ನಿಮಗೆ ಲಭಿಸುವ ಆಶೀರ್ವಾದಗಳನ್ನು ಗುರುತಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.